ನಾವಲ್ಲ ಹೇಳ್ತಾ ಇರೋದು, ನಮ್ಮವ್ರು ಯಾರನ್ನ ಹೇಳಿದಾರ ಬಿಜೆಪಿಯವರು ಕ್ರಾಂತಿ ಅಂತ? ಯಾರು ಹೇಳಿಲ್ಲ. ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ ಸ್ಥಾನ ಹೋಯ್ತು. ರಾಮನಗರದ MLA ಹೇಳಿದ್ರು, ದಾವಣಗೆರೆ MLA ಹೇಳಿದ್ರು, ಕಾಂಗ್ರೆಸ್ಸಿನ 16 ಜನ MLAಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಾವು ರಾಜ್ಯದ ಅಭಿವೃದ್ಧಿ ಮಾಡಿ, ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು, ಕುರ್ಚಿಯ ಕಿತ್ತಾಟ ಬಿಟ್ಟು, ನೀವು ಯಾರನ್ನ ಆಗಿ ಕುರ್ಚಿಯ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ, ಅಭಿವೃದ್ಧಿ ಮಾಡಿ. ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ನಿಮ್ಮ ಹತ್ರ ಹಣ ಇಲ್ಲ, ಪಾಪರ ಹುಟ್ಟಿದ್ದೀರಾ. ಹಣ ಹೊಂದ್ಸಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀರಿ. ಕ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ? ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ? ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, ಬಿಜೆಪಿ ತೆಗೆದಿರೋದು ಅಲ್ಲ. ಇದು ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬೇರೆ ಕಳಿಸ್ತೀವಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ, ಕೊಳತ್ ನಾರ್ತಾ ಇದೆ. ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಒಪ್ಕೊಂತೀನಿ. ಫಸ್ಟು ಅವರು ಬೆಂಗಳೂರಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಕಸನ ತೆಗೀಲಿ. ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ, ಇದೆಲ್ಲ ಇಷ್ಟು ಟ್ಯಾಲೆಂಟ್ ಭೂಮಿ ಮೇಲಿರುವಂತ ಬೆಂಗಳೂರಲ್ಲಿ ನಾವು ಎಲ್ಲ ರಸ್ತೆಯನ್ನ ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ. ಇದನ್ನ ಫಸ್ಟ್ ಸ್ಪಷ್ಟ ಮಾಡಲಿ, ಆಮೇಲೆ ನನಗೆ ಆಹ್ವಾನ ಕೊಡ್ಲಿ. ಇದನ್ನೇ ಸರಿ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಇದನ್ನೇ ಸರಿ ಮಾಡಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ ಯಾಕೆ ಹಣವನ್ನು ವೇಸ್ಟ್ ಮಾಡ್ತೀರ? ವೇಸ್ಟ್ ಮಾಡಬೇಡಿ. ಫಸ್ಟ್ ಇದನ್ನ ಮಾಡಿಬಿಟ್ಟು ನಾವು ಮಾಡಿದ್ದೀರಿ ನೋಡಿ, ನಾವು ಟನಲ್ ರೋಡ್ ಮಾಡೋಕ್ಕೂ ಶಕ್ತಿ ಇದೆ ನಮಗೆ ಅಂತ ಹೇಳಿ, ಅವಾಗ ನಾವೆಲ್ಲರೂ ಕೂಡ ಇಡೀ ಬೆಂಗಳೂರು ಜನ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗಲಿ, ನಾವು ಕೂಡ ಸಹಕಾರವನ್ನ ಕೊಡಕ್ಕೆ ಸಿದ್ಧ ಇದ್ದೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.